ಫಸ್ಟ್ ಬಾರಿಗೆ 108 ಅಡಿ ಬೇತಾಲ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲೇ. ಮೋಡ ಬ್ಲ್ಯಾಕ್ ಮ್ಯಾಜಿಕ್ಕು ಅದೇನೇ ಇದ್ರೂ 100% ಒಂದು ಸತಿ ಬಂದು 108 ಸತಿ ಪ್ರದರ್ಶನ ಮಾಡ್ಕೊಂಡ್ರೆ 100% ರಿಸಲ್ಟ್ ಇರುತ್ತೆ. BP ಶುಗರು ಕ್ಯಾನ್ಸರ್ಗೆಲ್ಲ ಕೊಡ್ತಾ ಇದ್ದೀವಿ, ಅದು ಫ್ರೀ ಕಾಸ್ಟೇ ಮಾಡ್ತಾ ಇದ್ದೀವಿ. ನಾವು ಬಂದು ಮುಸ್ಲಿಮ್ಸು. ಇಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ, ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ರೂ ಇಲ್ಲಿ ಸಾಲ್ವ್ ಮಾಡ್ತಾರೆ. ఇచ్చిపోయి 15 ఏళ్ళు అవుతుంది. నా బిడ్డల్ని కూలి నల్లి చేసి సాకి వాళ్ళకి ఎవరు వచ్చినా నాకొద్దు అని వెళ్ళేసేది. ఈ పొద్దు వచ్చిన వాళ్ళు వద్దు బిడ్డ బాగలేదు అని చెప్పేది, అట్లంతా చేస్తా ఉండ్రి. ఆయన గుడికి వచ్చినా బిడ్డ ఇంకా ముగ్గురికి పెండ్లు ఫిక్స్ అయ్యా, పెండ్లు చేయాల్సిన ముగ్గురు సంతోషంగా ఆనందంగా బాగున్నారు. ಎಷ್ಟು ವರ್ಷದಿಂದ ಹುಡುಕ್ತಿದ್ರಿ? సుమారు 3 ఏళ్ళ గంట. నా పెద్ద కూతురికి నల్లగా ఉంది అని చెప్పేసి ఎవరు చేసుకోలేదు. నల్లగా ఉంది వద్దని, నా తమ్ముడులే చేసుకోలేదు వద్దని. అన్న ఇల్లు వీటికి వచ్చి పోయినాక నాకు వాళ్ళే వచ్చి నెరిపిల్లికి ఇచ్చిండేది నా పెద్ద కూతుర్ని. వాళ్ళే వచ్చి మాకు కావాలా మేము చేసుకుంటాము అని చెప్పి చేసుకోపోయారు మేడమా. 3 నెలలు నడుస్తుంది అప్పుడు పెండ్లై. ನನ್ನ ಮಗ ಜಾಸ್ತಿ ಕಷ್ಟದಲ್ಲಿದ್ದ ಮೇಡಮ್. ಅವನು ಇವಾಗ ಸಾಲ ಬಾಧೆ ಎಲ್ಲ ತೀರ್ಸ್ಕೊಂಡಿದ್ದಾನೆ. ಇವಾಗ ಚೆನ್ನಾಗಿದ್ದಾನೆ, ನಾವು ಚೆನ್ನಾಗಿದ್ದೀವಿ ಮೇಡಮ್. ಸಾಲ ಮಾಡಿಕೊಂಡು ಜಾಸ್ತಿ ಕಷ್ಟ. ಅವನು ಸಾಲ ಮಾಡಿಕೊಂಡು ಅತ್ತೆ ಮನೆಗೆ ಹೋಗಿ ಅಲ್ಲಿ ಸಾಲ ಮಾಡಿಕೊಂಡು ಎಲ್ಲ ಕಷ್ಟ ಇದ್ದ. ಇವಾಗ ಇಲ್ಲಿ ಬಂದ ಮೇಲೆ ನಾವು ಚೆನ್ನಾಗಿದ್ದೀವಿ ಮೇಡಮ್. ಆರೋಗ್ಯ ಚೆನ್ನಾಗಿದೆ. ಎಲ್ಲ ಕಷ್ಟ ಅಂದ್ರೆ ನಿಮ್ಗೆ ತುಂಬಾ ಕಷ್ಟ ಇದೆ ಅಂತ ಗೊತ್ತಾಗ್ತಿದೆ, ನಿಮ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಸೊ ಅಂತದ್ದೇನಾಗಿತ್ತು ಅಂತ? ಸಾಲ ಮಾಡಿಕೊಂಡು ಮಕ್ಕಳಿಗೆ ಮದುವೆ ಮಾಡಿ ಇವಾಗೆಲ್ಲ ಸಾಲ ತೀರ್ಸಿದೀರ. ಆ ತಾಯಿ ನಿಮ್ಗೆ ಒಳ್ಳೇದ್ ಮಾಡಿ ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಅವ್ರು ಚೆನ್ನಾಗಾಗ್ಬೇಕು. ಕುಡಿಯೋರೆಲ್ಲ ಬಿಟ್ಬಿಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಮಕ್ಕಳಾಗ್ದಿರ ಇರೋರು ಮಕ್ಕಳಾಗಿದೆ. ಎಲ್ಲ ಒಳ್ಳೇದಾಗ್ತಾ ಇದೆ ಎಲ್ರಿಗೂ. ನೋಡಿ ಮೇಡಮ್, ನಾವು ಬಂದು ಮುಸ್ಲಿಮ್ಸು. ಇಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ, ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ರೂ ಇಲ್ಲಿ ಸಾಲ್ವ್ ಮಾಡ್ತಾರೆ. ಆಲ್ರೆಡಿ ಇಲ್ಲಿ 3 ಜನ ನಮ್ಮ ಫ್ಯಾಮ್ಲಿಯಲ್ಲೇ ತೋರಿಸ್ಕೊಂಡಿದ್ದಾರೆ. ಅವರು ಸಂಗಾತಿಗಳ ನಡುವೆ ಏನೋ ಪ್ರಾಬ್ಲಮ್ಸ್ ಬಂದು ಇಲ್ಲಿ ತೋರಿಸ್ಕೊಂಡೋಗಿ 3 ವಾರ ಹಿಂಗೆ ಮಾಡಿ ಅಂತ ಅವರು ಹೇಳ್ತಾರೆ. ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಅವರು ಈಗ ಸಂತೋಷವಾಗಿದ್ದಾರೆ. ಇಲ್ಲಿ ಈಗ ಹರಕೆ ಮಾಡಿಕೊಂಡ್ರೆ ಅದು ಪೂರ್ತಿ ಆಗುತ್ತಂತ ನಂಬಿಕೆ ಜಾಸ್ತಿ ಇಲ್ಲಿ. ಅದಕ್ಕೆ ಇಲ್ಲಿ ಬಂದು ನಾವು ತೋರಿಸ್ಕೊಳ್ಳೋಕ್ಕೆ ಬಂದಿದ್ದೀವಿ. ಇಲ್ಲಿ ಬಂದಿದ್ದೀವಿ ಜಾಸ್ತಿನೇ, ಆದರೆ 4 ವಾರ ಅಂತ ಬಂದಿದ್ದೀವಿ. ನೀವು ಮುಸ್ಲಿಮ್ಸ್ ಆಗಿ ಬರ್ತಾ ಇದ್ದೀರಾ, ಏನು ಪವಾಡ ಇದೆ ನಮ್ಮ ಕ್ಷೇತ್ರದಲ್ಲಿ? ಇಲ್ಲಿ ಜಾಸ್ತಿ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪರ್ಸ್ನಲ್ ಇದ್ರೂ ಸಾಲ್ವ್ ಆಗುತ್ತೆ, ಏನಾದರೂ ಬೇರೆ ಇದ್ರೂ ಸಾಲ್ವ್ ಮಾಡ್ತಾರೆ. ಮುಸ್ಲಿಮ್ಸ್ ಆದರೂ ನಮ್ಮದು ನೋಡ್ತಾರೆ, ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿ ಆಗುತ್ತೆ. ಇಂಥ ಕ್ಯಾಸ್ಟ್ ಅವರೇ ಅಂತ ఏనిಲ್ಲ, ಎಲ್ಲರೂ ಬರ್ತಾರೆ, తోర్చుకుంటారు. కొంగన్పల్లి ఇక్కడే పక్కలో విలేజ్. నా పేరు పవిత్ర. మేము ఇక్కడ 2 సంవత్సరాల ఇంకా వస్తున్నాము. ఏమన్నా కుటుంబ సమస్యలైనా కానీ లేదా హెల్త్ పరంగా కానీ ఏమైనా కానీ ఒకరోజే వస్తేనే కాదు, వారం వస్తే మనకు బాగా తగ్గిపోతుంది. మన సమస్యలన్నీ తీరుస్తారు దేవుడు. ఏం సమస్య ఉండదు? హెల్త్ ఇష్యూస్ కానీ, వ్యాపారం పరంగా కానీ, కుటుంబ సమస్యలు కానీ. వ్యాపారం ఎలా బాగా అయింది. ಈಗ ವಸ್ತೆ. ನಮಸ್ಕಾರ, ನಮ್ಮ ಹೆಸರು ಅಗೋರಿ ಚಂದ್ರನಾಥ್ ಅಂತ. ಇಲ್ಲಿ ಐವರಲ್ಲಿ ಅಂದ್ಲಿ ಭದ್ರಕಾಳಿ ದೇವಸ್ಥಾನ 3 ವರ್ಷ ಮುಂಚೆನೇ ಪ್ರತಿಷ್ಠಾಪನೆ ಆಗಿದೆ. 6 ತಿಂಗಳ ಮುಂಚೆ ಬೇತಾಲ ಮಹಾಶಕ್ತಿ ಪೀಠ ಅಂತ 108 ಅಡಿ ಬೇತಾಲ ಮಹಾಶಕ್ತಿ ಪೀಠ ನಿರ್ಮಾಣ ಮಾಡಿದ್ದೀವಿ. ಆಮೇಲೆ ಕಾಲಭೈರವ ಇದೆ, ಇಲ್ಲಿ ನಾಗಮ್ಮ ಇದೆ, ಕಾಟೇರಿ ಇದೆ, ಪ್ರತಿಂಗ್ರ ದೇವಿ ಇದೆ, ಪಾರ್ವತಿ ದೇವಿ ಇದೆ, ಓಂ ಶಕ್ತಿ ಇದೆ, ವಿಷ್ಣುಮಾಯ ಚೇತ ಇದೆ, ಕರಿಕುಟ್ಟಿ ಚೇತ, ಇಷ್ಟು ದೇವ್ರನ್ನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಭಕ್ತಾದಿಗಳು ಯಾರು ಬಂದ್ರೂ ಇಲ್ಲಿ 100% ರಿಸಲ್ಟ್ ಅಂತೂ ಇದೆ.
ಕಾಲಭೈರವ ಇಲ್ಲಿ ಭದ್ರಕಾಳಿ ಆಮೇಲೆ ಬೇತಾಲ ಅವ್ರದ್ದೇ ಎಲ್ಲ ಪವರ್ ಇರೋದು. ಇಲ್ಲಿ ನಾವು ಸಿದ್ಧಿ ಮಾಡ್ಕೊಂಡಿರೋದು ಬೇತಾಲನ. ಅದರಿಂದ ಭದ್ರಕಾಳಿ ಫಸ್ಟು ಮೂಲ ಸ್ಥಾನ ಭದ್ರಕಾಳಿ, ನೆಕ್ಸ್ಟು ಸ್ನಾನ ಬಂದ್ಬಿಟ್ಟು ಬೇತಾಲ. ಪ್ರಪಂಚದಲ್ಲಿ ಎಲ್ಲೇ ಇಲ್ಲ ಇಲ್ಲಿ ಈ ದೇವಸ್ಥಾನ ಇರೋದು, ಇದು ಒಂದೇ ಪ್ರತಿಷ್ಠಾಪನೆ ಮಾಡಿರೋದು. ಆಲ್ ಇಂಡಿಯಾದಲ್ಲಿ ಇದೇ ಪ್ರತಿಷ್ಠಾಪನೆ ಮಾಡಿರೋದು ಬೇತಾಲ ಅಂದರೆ ಇದೇ ಫಸ್ಟ್ ಬಾರಿಗೆ 108 ಅಡಿ ಬೇತಾಲ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲೇ. ಬೇತಾಳವರ ಪವಾಡ ಏನು ನಡೆಯುತ್ತೆ? ಬೇತಾಲ ಕಾಳಿ ಧೂಳಿ ಏನೇ ಇದ್ರೂ 100% ರಿಸಲ್ಟ್ ಇರುತ್ತೆ. ಮೋಡ ಬ್ಲ್ಯಾಕ್ ಮ್ಯಾಜಿಕ್ಕು ಅದೇನೇ ಇದ್ರೂ 100%. ಒಂದು ಸತಿ ಬಂದು 108 ಸತಿ ಪ್ರದಕ್ಷಿಣೆ ಮಾಡ್ಕೊಂಡ್ರೆ 100% ರಿಸಲ್ಟ್ ಇರುತ್ತೆ. 108 ಸರಿ ಪ್ರದಕ್ಷಿಣೆ ಮಾಡಿದ್ರೆ ಗಾಳಿ ಅದು ಪಾಟಿಗೆ ಅದೇ ಬಿಡಿಸುತ್ತೆ, ಓಡೋಗುತ್ತೆ. ಮತ್ತೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಯಾವ ಥರ ಅಂದರೆ ಕಾಯಿ ಹೊಡೆಯೋದು ನಾನು ನೋಡಿದೆ ಆ್ಯಕ್ಚುಲಿ. ಕಾಯಿ ಹೊಡೆಯೋದು ಅದು ಬಂದ್ಬಿಟ್ಟು ಮಕ್ಕಳಾಗದಿರೋರಿಗೆ ಕಾಯಿ ಹೊಡೆಯೋದು ಇರುತ್ತೆ. ಇಲ್ಲಿ ಎಷ್ಟು ದಿನ? 11 ವಾರ 11 ತೆಂಗಿನಕಾಯಿ. ಒಂದು ಶುಕ್ರವಾರ 11 ತೆಂಗಿನಕಾಯಿ ಹೊಡೆದ್ರೆ 100% ಮಕ್ಕಳ ಭಾಗ್ಯ. ಮದುವೆ ಆಗಿದ್ದೀರೋ ಸೇಮ್ ಇರುತ್ತೆ ಪ್ರಾಸೆಸ್ಸು. 11 ವಾರ 11 ತೆಂಗಿನಕಾಯಿ ಹೊಡಿಬಿದ್ರೆ 100% ರಿಸಲ್ಟ್ ಇರುತ್ತೆ ಇಲ್ಲಿ. ಈಗ ಮಾಟ ಮಂತ್ರ ಆಗಿರುತ್ತೆ, ಬಟ್ ಇಲ್ಲಿ ಯಾವ ಥರ ಗೊತ್ತಾಗುತ್ತೆ ಮಾಟ ಮಂತ್ರ ಆಗಿದೆ? ಅದು ಮಾಟ ಮಂತ್ರ ಅಂದರೆ 100% ನಮ್ಗೆ ಗೊತ್ತಾಗುತ್ತೆ. ಬಂದಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಅದು ಕ್ಲಿಯರ್ ಮಾಡಿ ಕಳಿಸ್ತೀವಿ. ಇಲ್ಲಿ ಎಲ್ಲ ಈ ದೇವಸ್ಥಾನದಲ್ಲಿ ಎಲ್ಲ ಬಂದು ಫ್ರೀ ಕಾಸ್ಟಲ್ಲೇ ಮಾಡ್ತಾಯಿದ್ದೀವಿ. ದುಡ್ಡು ಯಾವುದೇ ಕಾರಣಕ್ಕೂ ದುಡ್ಡು ಇಸ್ಕೊಳ್ತಾ ಇಲ್ಲ. ಎಲ್ಲ ಏನಿದ್ರೂ ಫ್ರೀ ಕಾಸ್ಟಲ್ಲೇ ಮಾಡ್ತೀವಿ. BP ಶುಗರು ಕ್ಯಾನ್ಸರ್ಗೆಲ್ಲ ಕೊಡ್ತಾಯಿದ್ದೀವಿ, ಅದು ಫ್ರೀ ಕಾಸ್ಟೇ ಮಾಡ್ತಾಯಿದ್ದೀವಿ. ಎಲ್ಲ ಆರೋಗ್ಯ ಸಮಸ್ಯೆ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಏನೇ ಇದ್ರೂ ಕ್ಲಿಯರ್ ಮಾಡಿ ಕಳಿಸ್ತೀವಿ. ಇಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇದ್ರೂ 100% ಕ್ಲಿಯರ್ ಮಾಡಿ ಕಳಿಸ್ತೀವಿ ದೇವಸ್ಥಾನದಿಂದ. ಮತ್ತು ಇಲ್ಲಿನ ವಿಶೇಷ ಪೂಜೆಗಳ ದಿನ? ವಿಶೇಷ ಪೂಜೆ ಅಂದರೆ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆನೇ ಇರುತ್ತೆ. ಅಮಾವಾಸ್ಯೆ ದಿನ ಹೋಮ ಹವನ ಆ ಥರ ಏನಾದ್ರು? ಅದು ಹುಣ್ಣಿಮೆ ದಿನ ಹೋಮ ಇರುತ್ತೆ, ಬಟ್ ಯಾರನ್ನೂ ಕರ್ಸಲ್ಲ ನಾವು. ನಮ್ಮದು ಪರ್ಸ್ನಲಾಗಿ ಹೋಮ ಇರುತ್ತೆ. ಜನ ಯಾರನ್ನೂ ಬಂದು ಕರೆಸ್ಬಿಟ್ಟು ಪೂಜೆಗೆ ಏನು ಮಾಡಿಸಲ್ಲ. ಅಮಾವಾಸ್ಯೆಗೆ ಶುಕ್ರವಾರ ಮಾತ್ರನೇ ಜನ ಪರಿಹಾರ ಇರುತ್ತೆ, ಮಿಕ್ಕಿದ ಯಾವ ದಿನ ಇರಲ್ಲ. ಇಲ್ಲಿ ನಿತ್ಯ ಪೂಜೆ ಇರುತ್ತೆ. ಜನ ಪರಿಹಾರ ಬಂದುಬಿಟ್ಟು ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ.